ಹಲೋ ಹಾಯ್ ನಮಸ್ಕಾರ. ಮಿಂಚಿನ ಆಟ ಪಾಡ್ಕ್ಯಾಸ್ಟ್ಗೆ ಸ್ವಾಗತ. ಇದು ಕನ್ನಡದ ಏಕೈಕ ಫಾರ್ಮುಲಾ 1 ಪಾಡ್ಕ್ಯಾಸ್ಟ್. ಅಂತೂ ಇಂತೂ ಫಾರ್ಮುಲಾ 1 2020 ಜುಲೈನಲ್ಲಿ ಶುರುವಾಯಿತು. ಮೊದಲನೇ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿ ಹೇಗಿತ್ತು? ಯಥಾ ಪ್ರಕಾರ ಮರ್ಸಿಡೀಸೇ ಗೆದ್ರಾ ಅಥವಾ ಫೆರಾರಿ ಇಷ್ಟು ದಿವಸ ನಿಜವಾದ ಪೇಸ್ನ ಬಚ್ಚಿಟ್ಕೊಂಡಿದ್ರಾ? ರೆಡ್ ಬುಲ್ ರಿಂಗ್ನಲ್ಲಿ ರೆಡ್ ಬುಲ್ ಮಿಂಚಿದ್ರಾ? ಬನ್ನಿ ತಿಳ್ಕೊಳ್ಳೋಣ. 2020 F1 ಸೀಸನ್ ಆಸ್ಟ್ರಿಯಾನಲ್ಲಿ ಜುಲೈ 1 ವೀಕೆಂಡ್ ಶುರುವಾಯಿತು. ಆಸ್ಟ್ರಿಯಾನಲ್ಲಿರೋ ಟ್ರ್ಯಾಕ್ ಹೆಸರು ಸ್ಪೀಲ್ಬರ್ಗ್ ಅಂತ. ಇದು ಸುಂದರವಾದ ಒಂದು ಪ್ರದೇಶದಲ್ಲಿದೆ. ಸುತ್ತಮುತ್ತ ನೋಡಿದ್ರೆ ಸ್ಟಿರಿಯನ್ ಹಿಲ್ಸ್, ನೋಡೋದಕ್ಕೆ ಎರಡು ಕಣ್ಣು ಸಾಲದು ರಿಯಲಿ. ಫಾರ್ಮುಲಾ 1 ವೀಕೆಂಡ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶುಕ್ರವಾರ ಶುರುವಾಗುತ್ತೆ. ಶುಕ್ರವಾರ 2 ಪ್ರಾಕ್ಟೀಸ್ ಸೆಷನ್ ಇರುತ್ತೆ, ಫ್ರೀ ಪ್ರಾಕ್ಟೀಸ್ 1 ಮತ್ತು ಫ್ರೀ ಪ್ರಾಕ್ಟೀಸ್ 2 ಅಂತ. ಈ ಒಂದೊಂದು ಸೆಷನ್ನಲ್ಲೂ 1 ಗಂಟೆ ಟೈಮ್ ಇರುತ್ತೆ. ಟೀಮ್ಗಳು ಬೇರೆ ಬೇರೆ ಕಾರ್ ಸೆಟಪ್ನ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಹೋಗೋದಕ್ಕೆ, ತಮ್ಮ ಕಾರನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಟ್ರ್ಯಾಕ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಈ ಫ್ರೀ ಪ್ರಾಕ್ಟೀಸ್ ಸೆಷನ್ನ ಉಪಯೋಗಿಸ್ತಾರೆ. ಶನಿವಾರ 3ನೇ ಫ್ರೀ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಅದಾದಮೇಲೆ ಕ್ವಾಲಿಫೈಯಿಂಗ್ ಸೆಷನ್ ಇರುತ್ತೆ. ಕ್ವಾಲಿಫೈಯಿಂಗ್ ಸೆಷನ್ನಲ್ಲಿ ರೇಸ್ನಲ್ಲಿ ಯಾರು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಡಿಸೈಡ್ ಆಗುತ್ತೆ. ಫ್ರೀ ಪ್ರಾಕ್ಟೀಸ್ಗಳಲ್ಲಿ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಮರ್ಸಿಡೀಸು ಫಾಸ್ಟೆಸ್ಟ್ ಆಗಿದ್ದರು. ಬಟ್ ಎಲ್ಲರಿಗೂ ಆಶ್ಚರ್ಯ ಆಗಿದ್ದು ಏನಂತ ಹೇಳಿದ್ರೆ, ಫೆರಾರಿ ಎಷ್ಟು ಸ್ಲೋ ಆಗಿದ್ರು ಅಂತ. ಕೆಲವ್ರು ಹೇಳೋ ಪ್ರಕಾರ ಫೆರಾರಿ ಹೋದ ವರ್ಷದಿಂದ ಕಾರನ್ನು ಡೆವಲಪ್ಪೇ ಮಾಡಿಲ್ಲ ಅಂತ. ಇನ್ಫ್ಯಾಕ್ಟ್ ಫೆರಾರಿಗಿಂತ ರೇಸಿಂಗ್ ಪಾಯಿಂಟು ಮೆಕ್ಲಾರೆನ್ನು ಇನ್ನೂ ಫಾಸ್ಟಾಗಿದ್ದರು. ಶನಿವಾರ ಕ್ವಾಲಿಫೈಯಿಂಗ್ ಸೆಷನ್ ನಡೀತು. ಕ್ವಾಲಿಫೈಯಿಂಗ್ ಸೆಷನ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಅದರ ಫಾರ್ಮ್ಯಾಟು 3 ಬೇರೆ ಸಪ್ರೇಟ್ ಸೆಷನ್ಸ್ ಇರುತ್ತೆ ಕ್ವಾಲಿಫೈಯಿಂಗ್ನಲ್ಲಿ. ಮೊದಲನೇ ಕ್ವಾಲಿಫೈಯಿಂಗ್ ಸೆಷನ್ನಲ್ಲಿ 20 ಕಾರ್ಗಳಲ್ಲಿ ಕಡೆಯ 5 ಕಾರು, ಸ್ಲೋಯೆಸ್ಟ್ 5 ಕಾರ್ಸು ಎಲಿಮಿನೇಟ್ ಆಗಿಬಿಡುತ್ತೆ. ಎರಡನೇ ಕ್ವಾಲಿಫೈಯಿಂಗ್ ಸೆಷನ್ನಲ್ಲಿ ಉಳಿದಿರೋ 15 ಕಾರ್ಗಳಲ್ಲಿ ಲಾಸ್ಟ್ 5 ತಿರ್ಗಾ ಎಲಿಮಿನೇಟ್ ಆಗಿಬಿಡುತ್ತೆ. ಥರ್ಡ್ ಕ್ವಾಲಿಫೈಯಿಂಗ್ ಸೆಷನ್ನು ಟಾಪ್ 10 ಕಾರ್ಸ್ ಯಾರು ಮುಂದೆ ಫಿನಿಷ್ ಮಾಡ್ತಾರೆ ಅಂತ ಡಿಸೈಡ್ ಮಾಡುತ್ತೆ. ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿ ಕ್ವಾಲಿಫೈಯಿಂಗ್ ಸೆಷನ್ನಲ್ಲಿ ಪ್ರಮುಖವಾಗಿ ನಡೆದಿದ್ದು, ಫಸ್ಟ್ ಕ್ವಾಲಿಫೈಯಿಂಗ್ ಸೆಷನ್ನಲ್ಲೇ ಆಲ್ಫಾ ರೋಮಿಯೋ ಕಿಮಿ ರೈಕನನ್ ಎಲಿಮಿನೇಟ್ ಆಗಿಬಿಟ್ರು. ಸೆಕೆಂಡ್ ಕ್ವಾಲಿಫೈಯಿಂಗ್ ಸೆಷನ್ನ ಬಿಸಿ ಸುದ್ದಿ ಏನಂತ ಹೇಳಿದ್ರೆ, ವೀಕೆಂಡ್ ಪೂರ್ತಿ ಫ್ರೀ ಪ್ರಾಕ್ಟೀಸ್ ಸೆಷನ್ನಲ್ಲೆಲ್ಲ ಸ್ಲೋ ಆಗಿದ್ದಿದ್ದು ಫೆರಾರಿ, ಸೆಬಾಸ್ಟಿಯನ್ ವೆಟೆಲ್ಲು ಥರ್ಡ್ ಕ್ವಾಲಿಫೈಯಿಂಗ್ ಸೆಷನ್ಗೆ ಕ್ವಾಲಿಫೈ ಆಗಲಿಲ್ಲ. ಸೆಕೆಂಡ್ ಕ್ವಾಲಿಫೈಯಿಂಗ್ ಸೆಷನ್ನಲ್ಲೇ ನಿಲ್ಲಿಸ್ಬೇಕಾಯಿತು ಅವ್ರದ್ದು ಕ್ವಾಲಿಫೈಯಿಂಗ್ ಸೆಷನ್ನು. ಮೂರನೇ ಕ್ವಾಲಿಫೈಯಿಂಗ್ ಸೆಷನ್ ಶುರುವಾಯಿತು. ಇದರಲ್ಲಿ ಆಶ್ಚರ್ಯ ಆಗಿದ್ದೇನಂತ ಹೇಳಿದ್ರೆ, ಬಹುಶಃ ವ್ಯಾಲ್ಟರಿ ಬಾಟಾಸ್, ಹ್ಯಾಮಿಲ್ಟನ್ನ ಟೀಮ್ಮೇಟ್ ಮರ್ಸಿಡೀಸ್ನಲ್ಲಿ, ಅವ್ರಿಗೆ ಆಸ್ಟ್ರಿಯಾ ಟ್ರ್ಯಾಕ್ ತುಂಬ ಚೆನ್ನಾಗಿ ಹೊಂದುತ್ತೆ ಅಂತ ಅನಿಸುತ್ತೆ. ಕಳೆದ 2 ವರ್ಷ ಅವರು ಪೋಲ್ನಲ್ಲಿ ಫಿನಿಷ್ ಮಾಡಿದರು ಕ್ವಾಲಿಫೈಯಿಂಗು. ಅದೇ ರೀತಿ ಈ ವರ್ಷವೂ ಅವರು ಹ್ಯಾಮಿಲ್ಟನ್ಗಿಂತ ಫಾಸ್ಟಾಗಿ ಇದ್ದರು. ಅವರು ಫಿನಿಷ್ ಮಾಡಿದ ಟೈಮ್ಗೂ ಹ್ಯಾಮಿಲ್ಟನ್ ಟೈಮ್ಗೂ ವ್ಯತ್ಯಾಸ ಇದ್ದಿದ್ದು ಎಷ್ಟು ಗೊತ್ತಾ? ಕೇವಲ 0.01 ಸೆಕೆಂಡ್, 100th of a second ಅವರಿಬ್ಬರಿಗೆ ನಂತರ ಮಧ್ಯ ಇದ್ದಿದ್ದ ಅಂತರ. 3ನೇ ಸ್ಥಾನದಲ್ಲಿ ಫಿನಿಷ್ ಮಾಡಿದ್ದು ಮ್ಯಾಕ್ಸ್ ವೆರ್ಸ್ಟ್ಯಾಪನ್. ರೆಡ್ ಬುಲ್ ಟೀಮ್ನವರು ತುಂಬ ಜಾಣ್ಮೆಯಿಂದ, ಯಾವಾಗ ಅವ್ರಿಗೆ ಮರ್ಸಿಡೀಸ್ ಅಷ್ಟು ಪೇಸ್ ಅವ್ರ ಹತ್ರ ಇಲ್ಲ ಅಂತ ಗೊತ್ತಾಯಿತೋ, ಸೆಕೆಂಡ್ ಕ್ವಾಲಿಫೈಯಿಂಗ್ ಸೆಷನ್ನಲ್ಲಿ ಅವರು ಮೀಡಿಯಮ್ ಟೈರ್ ಉಪಯೋಗಿಸ್ಬಿಟ್ಟು ಕ್ವಾಲಿಫೈ ಆಗಿದ್ದರು. ಫಾರ್ಮುಲಾ 1 ರೂಲ್ಸ್ ಪ್ರಕಾರ ಟಾಪ್ 10ನಲ್ಲಿ ಯಾರು ಫಿನಿಷ್ ಮಾಡ್ತಾರೋ ಅವರು ಸೆಕೆಂಡ್ ಕ್ವಾಲಿಫೈಯಿಂಗ್ ಸೆಷನ್ 15 ಜನ ಇದ್ದಾಗ ಕ್ವಾಲಿಫೈ ಮಾಡ್ತಾರಲ್ಲ, ಆಗ ಯಾವ ಟೈರ್ಸ್ ಬಳಸಿರ್ತಾರೋ ಅದೇ ಟೈರ್ಸ್ನಲ್ಲಿ ರೇಸ್ನ ಶುರು ಮಾಡಬೇಕು ಅಂತ. ಸೊ ಹೀಗಾಗಿ ಮ್ಯಾಕ್ಸ್ ವೆರ್ಸ್ಟ್ಯಾಪನ್ನು ಮೀಡಿಯಮ್ ಟೈರ್ಸಲ್ಲಿ ಶುರು ಮಾಡ್ತಾರೆ ರೇಸನ್ನು. ಇದರ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಮಿಕ್ಕಿದವರೆಲ್ಲರೂ ಯೂಸ್ ಮಾಡಿದ ಸಾಫ್ಟ್ ಟೈರ್ಸು ತುಂಬ ಬೇಗ ಡಿಗ್ರೇಡ್ ಆಗಿಬಿಡುತ್ತೆ.
ಬೇಗ ಸೌದು ಹೋಗುತ್ತೆ. ಅದನ್ನು ಒಂದು 10-15 ಲ್ಯಾಪ್ ಆದಮೇಲೆ ಚೇಂಜ್ ಮಾಡೋ ಪರಿಸ್ಥಿತಿ ಬರಬೇಕಾಗತ್ತೆ. ಬಟ್ ಮೀಡಿಯಮ್ ಟಯರು ಇನ್ನೂ ಒಂದು 5-6 ಲ್ಯಾಪ್ ಜಾಸ್ತಿ ಅಟ್ಲೀಸ್ಟ್ ಹೋಗುತ್ತೆ. ಸೊ ಅದು ನಿಮಗೆ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಕೊಡುತ್ತೆ ರೇಸ್ನಲ್ಲಿ. ಹಾಗೆ ಇನ್ನೊಂದು ವಿಷಯ ಕ್ವಾಲಿಫೈಯಿಂಗ್ನಲ್ಲಿ ಎಲ್ಲರಿಗೂ ಆಶ್ಚರ್ಯ ಆಗಿದ್ದೇನಂತ ಹೇಳಿದ್ರೆ, ಲ್ಯಾಂಡೋ ನಾರಿಸ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಲ್ಯಾಪ್ ಮೂಲಕ 4th ಪೊಸಿಷನ್ನಲ್ಲಿ ಕ್ವಾಲಿಫೈ ಮಾಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಾಯಿತು ಅಂತ ಹೇಳಿದ್ರೆ, ರೇಸಿಂಗ್ ಪಾಯಿಂಟ್ನಲ್ಲಿರೋ ಸರ್ಜಿಯೋ ಪೆರೆಸ್ ಅವರು 5ನೇ ಸ್ಥಾನದಲ್ಲಿ ಕ್ವಾಲಿಫೈ ಆದ ಅಲೆಕ್ಸ್ ಆಲ್ಬೋನ್ ಅವರಿಬ್ಬರದು ಒಂದೇ ಕ್ವಾಲಿಫೈಯಿಂಗ್ ಟೈಮ್ ಇತ್ತು, ಮಿಲಿ ಸೆಕೆಂಡ್ವರೆಗೂ. ಬಟ್ ಅವರಿಬ್ಬರು ಯಾರು ಮುಂದೆ ಫಿನಿಷ್ ಮಾಡ್ತಾರೆ ಅಥವಾ ಯಾರು ಮುಂದೆ ಸ್ಟಾರ್ಟ್ ಮಾಡ್ತಾರೆ ಅಂತ ಡಿಸೈಡ್ ಮಾಡೋದಕ್ಕೆ ಫಾರ್ಮುಲಾ 1 ರೂಲ್ಸ್ ಪ್ರಕಾರ ಯಾರು ಫಸ್ಟ್ ಕ್ವಾಲಿಫೈಯಿಂಗ್ ಲ್ಯಾಪ್ನ ಮುಗಿಸಿರ್ತಾರೋ, ಕಂಪ್ಲೀಟ್ ಮಾಡಿರ್ತಾರೋ ಅವರು ಮುಂಚೆ ಶುರು ಮಾಡ್ತಾರೆ ಅಂತ ಹೇಳುತ್ತೆ. ಸೊ ಈ ಕಾರಣದಿಂದಾಗಿ ಅಲೆಕ್ಸ್ ಆಲ್ಬೋನ್ ಅವರು 5th ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಆಯಿತು. ಮೊದಲನೇ ಫೆರಾರಿ ಚಾರ್ಲ್ಸ್ ಲೆಕ್ಲರ್ಕ್ ಅವರು ಇವರೆಲ್ಲರ ಹಿಂದೆ, ಅಂದರೆ ಒಂದು ರೇಸಿಂಗ್ ಪಾಯಿಂಟ್ ಹಿಂದೆ, ಒಂದು ಮೆಕ್ಲಾರನ್ ಹಿಂದೆ, 2 ರೆಡ್ ಬುಲ್ ಹಿಂದೆ, 2 ಮೆರ್ಸಿಡೀಸ್ ಹಿಂದೆ 7ನೇ ಸ್ಥಾನದಲ್ಲಿ ಕ್ವಾಲಿಫೈ ಆದರು. ಕ್ವಾಲಿಫೈಯಿಂಗ್ನಲ್ಲಿ ಇನ್ನೊಂದು ನಡೆದಿದ್ದೇನು ಘಟನೆ ಅಂತ ಹೇಳಿದ್ರೆ, ಕಡೆ ಹಂತದಲ್ಲಿ ವ್ಯಾಲ್ಟರಿ ಬಾಟಾಸ್ನವರು ಟ್ರ್ಯಾಕಿಂದ ಹೊರಗಡೆ ಹೋಗಿಬಿಡ್ತಾರೆ, ಒಂದು ಮಿಸ್ಟೇಕ್ ಮಾಡಿಬಿಟ್ಟು. ಈ ಕಾರಣದಿಂದ ಟ್ರ್ಯಾಕ್ನಲ್ಲಿ ಯೆಲ್ಲೋ ಫ್ಲ್ಯಾಗ್ ಪರಿಸ್ಥಿತಿ ಬರುತ್ತೆ. ಯೆಲ್ಲೋ ಫ್ಲ್ಯಾಗ್ ಇದ್ದಾಗ ಎಲ್ಲ ಟ್ರ್ಯಾಕ್ ಮನೆಯಲ್ಲಿರೋ ಎಲ್ಲ ಕಾರ್ಗಳು ಸ್ಲೋ ಡೌನ್ ಮಾಡಬೇಕಾಗತ್ತೆ. ಈ ಥರ ಪರಿಸ್ಥಿತಿ ಆದಾಗ ಹ್ಯಾಮಿಲ್ಟನ್ನು ಸ್ಲೋ ಮಾಡಲಿಲ್ಲ ಅಂತ ಒಂದು ಸುದ್ದಿ ಬಂತು. ಸೊ ಈ ಕಾರಣದಿಂದಾಗಿ ಹ್ಯಾಮಿಲ್ಟನ್ಗೆ ಸಂಡೇ ರೇಸ್ಗೆ 3 ಪ್ಲೇಸ್ ಗ್ರಿಡ್ ಪೆನಾಲ್ಟಿ ಹಾಕಲಾಯಿತು. ಇದು ತುಂಬ ತಡವಾಗಿ ಬಂತು ಆ್ಯಕ್ಚುಲಿ. ಇದ್ರ ಕಾರಣ ಏನಂತ ಹೇಳಿದ್ರೆ, ಹ್ಯಾಮಿಲ್ಟನ್ ನಿಜವಾಗ್ಲೂ ಯೆಲ್ಲೋ ಫ್ಲ್ಯಾಗ್ ಬರೋ ಟೈಮಿಗೆ ಇನ್ನೂ ಫಾಸ್ಟಾಗೆ ಹೋಗ್ತಿದ್ರಾ, ಅದನ್ನು ಇಗ್ನೋರ್ ಮಾಡಿದ್ರಾ ಅನ್ನೋದಕ್ಕೆ ಯಾವುದೇ ಒಂದು ಪ್ರೂಫ್ ಇರಲಿಲ್ಲ. ಆ ಪ್ರೂಫು ಹ್ಯಾಮಿಲ್ಟನ್ ಕಾರ್ನಲ್ಲಿದ್ದಿದ್ದು ಒಂದು ಕ್ಯಾಮ್ರಾ ಮೂಲಕ ತಿಳಿದು ಬಂತು. ಅದನ್ನು ನೋಡಿದಾಗ ಗೊತ್ತಾಯಿತು, ಹೌದು ಯೆಲ್ಲೋ ಫ್ಲ್ಯಾಗ್ ಇತ್ತು ಹ್ಯಾಮಿಲ್ಟನ್ ಇನ್ನೂ ರೇಸ್ ಮಾಡ್ತಿದ್ದಾಗ, ಟ್ರ್ಯಾಕ್ನಲ್ಲಿ ಫಾಸ್ಟಾಗಿ ಹೋಗ್ತಿದ್ದಾಗ ಅಂತ. ಒಂದು ಇಂಟ್ರೆಸ್ಟಿಂಗ್ ವಿಷಯ ನನಗೇನು ತಿಳಿದು ಬಂತು ಅಂತ ಹೇಳಿದ್ರೆ, ಕಳೆದ 4 ವರ್ಷದಲ್ಲಿ 3 ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರೀನಲ್ಲಿ ಹ್ಯಾಮಿಲ್ಟನ್ಗೆ ಪೆನಾಲ್ಟಿ ಸಿಕ್ಕಿದೆ ಒಂದಲ್ಲ ಒಂದು ರೀತಿಯಲ್ಲಿ ಅಂತ. ಸೊ ಇದಿಷ್ಟು ಕ್ವಾಲಿಫೈಯಿಂಗ್ನಲ್ಲಿ ನಡೆದಿದ್ದ ಹೈಲೈಟ್ಸ್. ಸೀಸನಿನ ಮೊದಲನೇ ರೇಸ್ನಲ್ಲಿ ಎಕ್ಸೈಟ್ಮೆಂಟ್ ಏನೂ ಕಮ್ಮಿ ಇರಲಿಲ್ಲ. ಶುರು ಮಾಡಿದ 20 ಕಾರು, ಕೊನೆಗೆ ರೇಸ್ ಮುಗಿಸಿದ್ದು ಬರೀ 11 ಕಾರು. ಇದಕ್ಕೆ ಮುಖ್ಯವಾದ ಕಾರಣ ರೇಸ್ ಟ್ರ್ಯಾಕಿನ ಕಾರ್ನರ್ಗಳಲ್ಲಿ ಕರ್ಬ್ಸ್ ಅಂತ ಏನು ಹೇಳ್ತಾರೆ, ಆ ಪಟ್ಟಿಗಳು ಬೇರೆ ಟ್ರ್ಯಾಕ್ಗಳಿಗಿಂತ ಸ್ವಲ್ಪ ಎತ್ತರವಾಗಿದ್ದ ಕಾರಣ ಎಷ್ಟೋ ಕಾರ್ಗಳು ಬೇರೆ ಬೇರೆ ಫೇಲ್ಯೂರ್ಸಿಂದ ರಿಟೈರ್ ಆಗಬೇಕಾಯಿತು. ಮೊದಲನೇದಾಗಿ ಮ್ಯಾಕ್ಸ್ ವೆರ್ಸ್ಟ್ಯಾಪನ್ನು ಬೇರೆ ಟಯರ್ನಲ್ಲಿ ಶುರು ಮಾಡಿ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇರಬೇಕಾಗಿದ್ದು, ಅನ್ಫಾರ್ಚುನೇಟಾಗಿ ಮೆಕ್ಯಾನಿಕಲ್ ಫೇಲ್ಯೂರಿಂದ ರಿಟೈರ್ ಆಗಬೇಕಾಯಿತು ಕಾರ್ನ. ನೆಕ್ಸ್ಟು ರಿಟೈರ್ ಆಗಿದ್ದು ರೆನೋನ ಡ್ಯಾನಿಯಲ್ ರಿಕಾರ್ಡೋ. ಹಾಸಿನ 2 ಕಾರುಗಳು ಬ್ರೇಕಿಂಗ್ ಫೇಲ್ಯೂರ್ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಗಳಿಂದಾಗಿ ರಿಟೈರ್ ಆಗಬೇಕಾಯಿತು. ಹಾಸಿನ ಕೆವಿನ್ ಮ್ಯಾಗ್ನುಸನ್ ರಿಟೈರ್ ಆದ ನಂತರ ಫಸ್ಟ್ ಟೈಮ್ ಸೇಫ್ಟಿ ಕಾರ್ ಹೊರಗೆ ಬಂತು. ಎಲ್ಲರೂ ರೀಸ್ಟಾರ್ಟ್ ಆದಮೇಲೆ ಇದುವರೆಗೂ ಚೆನ್ನಾಗಿ ರೇಸ್ ಮಾಡ್ತಿದ್ದ ಸೆಬಾಸ್ಟಿಯನ್ ವೆಟೆಲ್ಲು ಟಾಪ್ 10ನಲ್ಲಿದ್ದವರು ಕಾರ್ಲೋಸ್ ಸೈನ್ಸ್ನ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ತಿರ್ಗಾ ಸ್ಪಿನ್ ಆದರು. ಸೆಬಾಸ್ಟಿಯನ್ ವೆಟೆಲ್ ಸ್ಪಿನ್ ಆಗೋದು ಒಂಥರ ಹಳೆ ಕತೆ ಆಗಿಬಿಟ್ಟಿದೆ ಈಗ. ಸ್ಪಿನ್ ಆಗಿಬಿಟ್ಟು ಅವರು ಲಾಸ್ಟ್ ಪೊಸಿಷನ್ಗೆ ಹೋದರು. 2ನೇ ಸಲ ಸೇಫ್ಟಿ ಕಾರ್ ಆಚೆ ಬರೋದಕ್ಕೆ ಜಾರ್ಜ್ ರಸೆಲ್ ವಿಲಿಯಮ್ಸ್ ಇಂದ ರಿಟೈರ್ ಆಗಿದ್ದು ಕಾರಣ ಆಯಿತು. ಸೊ ಈ ಒಂದು ಸೇಫ್ಟಿ ಕಾರ್ ಯಾವಾಗ ಆಚೆ ಬರುತ್ತೋ ಎಲ್ಲ ಕಾರ್ಗಳು ಸೇಫ್ಟಿ ಕಾರ್ ಹಿಂದ್ಗಡೆ ಫಾಲೋ ಮಾಡಬೇಕಾಗತ್ತೆ. ಒಂದು ಕಾರು ಇನ್ನೊಂದು ಕಾರ್ನ ಓವರ್ಟೇಕ್ ಮಾಡೋ ಹಾಗಿಲ್ಲ ಈ ಪರಿಸ್ಥಿತಿನಲ್ಲಿ. ಎಲ್ಲ ಕಾರ್ಗಳು
ಸ್ಲೋ ಆಗಿ ಹೋಗ್ತಿರೋ ಕಾರಣ ರೇಸ್ ಟ್ರ್ಯಾಕ್ನಲ್ಲಿ ಆ ಟೈಮ್ನಲ್ಲಿ ಬೇರೆ ಬೇರೆ ಟೀಮ್ಗಳು ಪಿಚ್ ಸ್ಟಾಪ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೋತಾರೆ. ಯಾಕೆಂದರೆ ಅವರು ಇನ್ನೂ ಕಮ್ಮಿ ಟೈಮ್ ಲೂಸ್ ಮಾಡ್ತಾರೆ ಪಿಚ್ ಸ್ಟಾಪ್ನಲ್ಲಿ. ಸೆಕೆಂಡ್ ಟೈಮ್ ಸೇಫ್ಟಿ ಕಾರ್ ಬಂದಾಗ ಮರ್ಸಿಡೀಸ್ನವರು ಪಿಚ್ ಸ್ಟಾಪ್ ಮಾಡೋಕ್ಕೆ ಚೂಸ್ ಮಾಡಲಿಲ್ಲ. ಬೇರೆ ಎಷ್ಟೋ ಟೀಮ್ಗಳು ಪಿಚ್ ಸ್ಟಾಪ್ ಮಾಡಿದ್ರು. ಮೂರನೇ ಸಲ ಸೇಫ್ಟಿ ಕಾರು ಬಂತು. ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಆಲ್ಫಾ ರೋಮಿಯೋನ ಕಿಮಿ ರೈಕನನ್ನು ಬಹುಶಃ ಈ ಟ್ರ್ಯಾಕ್ನಲ್ಲಿರೋ ಕರ್ಬ್ಗಳದ್ದೇ ಕಾರಣ ಇರಬೇಕು, ಅವರ ಮುಂದಿನ ಚಕ್ರ ಒಂದು ಹಾಗೆ ಕಿತ್ಕೊಂಡ್ಬಂದ್ಬಿಡ್ತು. ಸೊ ಅದು ಡೇಂಜರು ಟ್ರ್ಯಾಕ್ ಮೇಲೆ ಇದ್ದಿದ್ದ ಕಾರಣದಿಂದಾಗಿ ಮೂರನೇ ಸಲ ಸೇಫ್ಟಿ ಕಾರ್ ಬರಬೇಕಾಗಿ ಬಂತು. ಸೇಫ್ಟಿ ಕಾರ್ ಬಂದಾಗ ರೆಡ್ ಬುಲ್ಲಿನ ಅಲೆಕ್ಸ್ ಆಲ್ಬಾನ್ ಪಿಚ್ ಸ್ಟಾಪ್ ಮಾಡಿಬಿಟ್ಟು ಸಾಫ್ಟ್ ಟಯರ್ನ ಹಾಕೋತಾರೆ. ಸಾಫ್ಟ್ ಟಯರ್ ಹಾಕ್ಕೊಂಡಿದ್ದ ಕಾರಣ ಅವ್ರ ಸುತ್ತಮುತ್ತ ಇರೋರಿಗಿಂತ ಇವ್ರಿಗೆ ಪೇಸ್ ಅಡ್ವಾಂಟೇಜ್ ಇತ್ತು. ಸೇಫ್ಟಿ ಕಾರ್ ವಾಪಸ್ ಒಳಗೆ ಹೋದ್ಮೇಲೆ, ರೀಸ್ಟಾರ್ಟ್ ಆದಮೇಲೆ ತುಂಬ ಪೇಸ್ ಇತ್ತು. ಅವರು ಇನ್ಫ್ಯಾಕ್ಟ್ ಎಷ್ಟು ಫಾಸ್ಟಾಗಿದ್ದರು ಅಂತ ಹೇಳಿದ್ರೆ, ಸೆಕೆಂಡ್ ಪ್ಲೇಸ್ನಲ್ಲಿದ್ದ ಹ್ಯಾಮಿಲ್ಟನ್ನ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇನ್ನೇನು ಓವರ್ಟೇಕ್ ಮಾಡಿ ಅವರು ಮುಂದೆ ಹೋಗಿದ್ರು, ಬಟ್ ಆ ಕಾರ್ನರಲ್ಲಿ ಹ್ಯಾಮಿಲ್ಟನ್ನು ಅವ್ರಿಗೆ ಆಲ್ಬಾನ್ ಕೊಡಬೇಕಾಗಿದ್ದಷ್ಟು ಸ್ಪೇಸ್ ಕೊಡೋಕ್ಕಾಗದೆ ಕ್ರ್ಯಾಶ್ ಆದರು ಅವರಿಬ್ಬರು. ಇದರಿಂದ ಆಲ್ಬಾನ್ ರೇಸ್ ಹಾಳಾಯಿತು. ಆದರೆ ಹ್ಯಾಮಿಲ್ಟನ್ನು ಹಾಗೆ ಮುಂದುವರ್ಕೊಂಡು ಹೋದರು. ಈ ಇನ್ಸಿಡೆಂಟ್ ಕಾರಣದಿಂದ ರೇಸಿಂಗ್ ಸ್ಟುವರ್ಡ್ಸು ಹ್ಯಾಮಿಲ್ಟನ್ಗೆ 5 ಸೆಕೆಂಡ್ ಪೆನಾಲ್ಟಿ ಕೊಟ್ಟರು. ಕೊನೆ ಹಂತದಲ್ಲಿ ತುಂಬ ರೋಚಕವಾಗಿತ್ತು. ಮುಗಿಸಿದ್ದು ನಾನು ಮುಂಚೆ ಹೇಳ್ದಂಗೆ 11 ಕಾರ್ಗಳು. ಅವುಗಳಲ್ಲಿ ಆಶ್ಚರ್ಯಕರವಾದ ಒಂದು ರಿಸಲ್ಟ್ ಏನಾಯಿತು ಅಂತ ಹೇಳಿದ್ರೆ, ಹ್ಯಾಮಿಲ್ಟನ್ ಗೆದ್ದಿದ್ದ 5 ಸೆಕೆಂಡ್ ಪೆನಾಲ್ಟಿಯಿಂದ ಚಾರ್ಲ್ಸ್ ಲೆಕ್ಲರ್ಕ್ ತುಂಬ ನೀಟಾಗಿ ರೇಸ್ ಮಾಡಿ ಅವ್ರಿಗೆ ಫೆರಾರಿಗೆ ಪೇಸ್ ಇಲ್ಲದೇ ಇದ್ದರೂ ಅವರು ಕಾಲಕ್ಕೆ ಕರೆಕ್ಟಾಗಿ ಬೇರೆ ಬೇರೆಯವ್ರನ್ನೆಲ್ಲ ಓವರ್ಟೇಕ್ ಮಾಡಿ, ಸರ್ಜಿಯೋ ಪೆರೆಸ್ನಾಗಲಿ ಅಥವಾ ಲ್ಯಾಂಡೋ ನಾರಿಸ್ನಾಗಲಿ ಓವರ್ಟೇಕ್ ಮಾಡಿ ತುಂಬ ಇಂಪ್ರೆಸಿವ್ ಆಗಿ ಅವರು ಥರ್ಡ್ ಫಿನಿಷ್ ಮಾಡಿದ್ರು ಟ್ರ್ಯಾಕ್ ಮೇಲೆ. ಹ್ಯಾಮಿಲ್ಟನ್ಗೆ 5 ಸೆಕೆಂಡ್ ಪೆನಾಲ್ಟಿ ಇದ್ದ ಕಾರಣದಿಂದ ಅದು ಸೆಕೆಂಡ್ಗೆ ಪ್ರಮೋಟ್ ಆಯಿತು. ಹಾಗೆ ಲ್ಯಾಂಡೋ ನಾರಿಸ್ ಕೂಡ ಅವ್ರ ಟೀಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಂತೆ ಹ್ಯಾಮಿಲ್ಟನ್ಗಿಂತ 5 ಸೆಕೆಂಡ್ ಒಳಗಡೆ ಇರೋ ಥರ ಫಿನಿಷ್ ಮಾಡಿದ್ರು. ಈ ಕಾರಣದಿಂದಾಗಿ ಗಳಿಸಿದ್ರು ಥರ್ಡಲ್ಲಿ. ಸೊ ಇದಿಷ್ಟು ಒಂಥರ ಯಾರ ಕನ್ಸ್ಮನ್ಸ್ನಲ್ಲೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಈ ಥರ ರಿಸಲ್ಟ್ ಆಗುತ್ತೆ ಅಂತ. ಬಾಟಾಸ್ ಗೆದ್ದಿದ್ರಲ್ಲಿ ಅಷ್ಟು ಆಶ್ಚರ್ಯ ಇಲ್ಲದೇ ಇದ್ದರು. ಫೆರಾರಿ, ಪೇಸೇ ಇಲ್ಲದೇ ಇರೋ ಫೆರಾರಿ, ಚಾರ್ಲ್ಸ್ ಲೆಕ್ಲರ್ಕ್ ಸೆಕೆಂಡ್ ಫಿನಿಷ್ ಮಾಡಿದ್ದು ತುಂಬಾ ಒಂಥರ ಗಮನ ಸೆಳೆದಿರುವಂಥ ಪರ್ಫಾರ್ಮೆನ್ಸು. ಅವ್ರದ್ದೇ ಮಾತಲ್ಲಿ ಹೇಳಬೇಕು ಅಂದರೆ ಇದು ಅವ್ರ ಬೆಸ್ಟ್ ಡ್ರೈವ್ಸ್ನಲ್ಲಿ ಮೊದಲು ಅಂತ. ಲ್ಯಾಂಡೋ ನಾರಿಸ್ ಕೂಡ ಫಸ್ಟ್ ಪೋಡಿಯಮ್ನ ಸೆಕ್ಯೂರ್ ಮಾಡೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ ಅಂತ ಅನಿಸುತ್ತೆ. ಅದು ಕೂಡ ಮೆಕ್ಲಾರನ್ಗೆ ತುಂಬ ಒಂಥರ ಸಂತಸದ ಸುದ್ದಿ. ಇದಿಷ್ಟು ಘಟನೆಗಳು ನಡೆದ ತುಂಬ ಎಕ್ಸೈಟಿಂಗ್ ಆಗಿದ್ದ ಫಸ್ಟ್ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿ ಮುಂದಿನ ವೀಕೆಂಡು ಹೆಂಗಿರುತ್ತೆ, ಇದೇ ಟ್ರ್ಯಾಕ್ನಲ್ಲಿ ಇದೇ 20 ಕಾರು ರೇಸ್ ಮಾಡೋದು, ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.